ಹಾಯ್ ಫ್ರೆಂಡ್, ನಾನು ನಗುನಳ್ಳಿ ಗೇಟ್ ಹತ್ರ ಬಂದಿದ್ದೇನೆ. ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನೋಡಿ, ಹೈವೇ ಬ್ರಿಡ್ಜು ಕಾಣಿಸ್ತೈತೆ. ಮೈಸೂರು ಬೆಂಗಳೂರು ರಸ್ತೆ ಇದು. ತುಂಬಾ ಸಖತ್ತಾಗಿ ಕಾಣಿಸ್ತೈತೆ. ಇಲ್ಲಿ ವಾತಾವರಣ ಚೆಂದಾಗೈತೆ. ಇದು ನೋಡಿ, ನಗುನಳ್ಳಿ ರೋಡ್ ಇದು. ನಗುನಳ್ಳಿ ಚೆನ್ಗಲ್ ರೋಡು. ನಮ್ಮ ರೈತರು ಏನೇನು ಬೆಳೆದಾರೆ ತೋರಿಸ್ತೀನಿ. ಕಬ್ಬು ನೋಡಿ, ತೆಂಗಿನ ಮರ, ತೆಂಗು ತುಂಬಾ ಸಖತ್ತಾಗಿ ಬೆಳೆದಿದ್ದಾರೆ. ಕೂಡ ಐತೆ. ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಟೆಂಪಲು ಕಾಣಿಸ್ತೈತೆ ನಿಮ್ಮ ಕಣ್ಗೆ. ನೋಡಿ, ಕಬ್ಬುನ ಗದ್ದೆ ಪಕ್ಕ ಐತೆ ವೀರಾಂಜನೇಯ ಸ್ವಾಮಿ ಟೆಂಪಲು. ನೋಡಿ, ತುಂಬಾ ಫೇಮಸ್ ಇದು. ನಗುನಳ್ಳಿ ಚೆನ್ಗಲ್ ರಸ್ತೆ ಇದು. ಈ ರೋಡಿಂದ ಮೇಳಾಪುರಕ್ಕೂ ಹೋಯ್ತದೆ. ಅದೇ ಥರ ಶೂಟಿಂಗ್ ಮಾದೇಪುರ ಅಲ್ಲಿಗೂ ಕೂಡ ಹೋಗುತ್ತೆ ಈ ರೋಡು. ತುಂಬಾ ಸಖತ್. ಇದು ವೀರಾಂಜನೇಯ ಸ್ವಾಮಿ ಟೆಂಪಲ್ ಇದು. ನಗುನಳ್ಳಿ ಕ್ರಾಸಲ್ಲಿರೋದು. ತುಂಬ ಸಖತ್ತಾಗಿ ಕಟ್ಟಿದ್ದಾರೆ. ಹಳೇ ದೇವಸ್ಥಾನ ಇದು. ನಮ್ಮ ತಾತ ಮುತ್ತಾತ ಕಾಲದ್ದು ಇದು. ನೋಡಿ, ತೋರಿಸ್ತೀನಿ ನಿಮ್ಗೆ. ನೋಡಿ, ಇಲ್ಲಿ ಇದ್ರ ಮೂಲತ್ವ ತೋರಿಸ್ತೀನಿ ನಿಮ್ಗೆ. ಎಲ್ಲದೇ ಅಂತ ದೇವರು. ನೋಡಿ, ಅದೇ ಥರ ಕಾಲುವೆ ಕೂಡ ಐತೆ ಪಕ್ಕದಲ್ಲಿ. ಕಾಲುವೆ ನೋಡಿ, ಒಳಗಡೆ ದೇವರು ಐತೆ. ನೋಡಿ ನೋಡಿ, ತುಂಬಾ ಫೇಮಸ್ ದೇವ್ರು ಇದು. ವೀರ ಆಂಜನೇಯ ಸ್ವಾಮಿ ಟೆಂಪಲ್ ಇದು. ನೋಡಿ, ನೋಡಿ, ಕಾಣಿಸ್ತಾ ಇದಾ? ನೋಡಿ, ನೋಡಿ, ತುಂಬ ಸಖತ್ತಾಗೈತೆ. ವೀರಾಂಜನೇಯ ಸ್ವಾಮಿ ಟೆಂಪಲ್ ನೋಡಿದ್ರು ತಾನೆ ಭಕ್ತಿಯಿಂದ ಬೇಡ್ಕೊಳ್ಳಿ, ಒಳ್ಳೇದು ಮಾಡ್ತದೆ ದೇವರು. ವೀರಾಂಜನೇಯ ಸ್ವಾಮಿ ನಮ್ಮ ತಾತ ಮುತ್ತಾತರ ಕಾಲದ್ದು ದೇವಸ್ಥಾನ ಇದು. ವೀರಾಂಜನೇಯ ಸ್ವಾಮಿ ಭಕ್ತಿಯಿಂದ ಬೇಡ್ಕಂದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ನೋಡಿ, ಅದೇ ಥರ ನಮ್ಮ ರೈತರು ಕಬ್ಬು